ನಮಸ್ತೆ, ಬನ್ನಿ ಆಂಜನೇಯ ಏನು ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸ್ವಲ್ಪ ಅಗ್ನಿ ಅವಘಡಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಾನು ಅಂತ ಅನ್ನುವಂತ ಅಹಂಕಾರನ ಕೂಡ ಇಲ್ಲ ಆಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಬದಲಾವಣೆ ಕೂಡ ಬರೋದ್ರಲ್ಲಿ ಇದೆ. ಕಿಡಿಗೇಡಿಗಳು ಕೋಪ ಮಾಡಿಕೊಂಡು ಯಾವುದೋ ಒಂದು ಸುಂದರವಾದ ಮಹಲಿಗೆ ಬೆಂಕಿ ಹಚ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಪರ್ಸನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನೀವೇನ್ ಕೇಳ್ಕೊಂಡಿದ್ರು ಅದೆಲ್ಲ ನಡೀತಾ ಇದೆ. ಸೊ ಅದನ್ನ ಫೀಲ್ ಮಾಡಿ ಅನ್ನುವಂಥದ್ದು ಇದೆ. ಕೆಲಸತಿ ನಾವೇನೋ ಕೇಳ್ಕೊಂಡಿರ್ತೀವಿ ಬೇಕೇ ಬೇಕು ಅಂತ, ಅದು ನಮಗ್ ಸಿಕ್ಕಿದಾಗ ಅದನ್ನ ನಾವು ಅಷ್ಟೊಂದು ಎಂಜಾಯ್ ಮಾಡೋದಿಲ್ಲ ಅಥವಾ ಅಷ್ಟೊಂದು ಥ್ಯಾಂಕ್ಫುಲ್ ಆಗಿ ಇರೋದಿಲ್ಲ. ಸೊ ಥ್ಯಾಂಕ್ಫುಲ್ ಆಗಿ ಇರಿ, ನಿಮ್ಗೇನ್ ಬೇಕೋ ಅದೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ ಸುತ್ತಮುತ್ತ ಇರೋರೆಲ್ಲ ನಿಮ್ಗೆ ಒಂದಷ್ಟು ಅಟ್ರಾಕ್ಷನ್ ಜಾಸ್ತಿ ಮಾಡಿಕೊಂಡು ಅಟ್ಯಾಚ್ಮೆಂಟಿಗೆ ಬರ್ತಾರೆ. ಸೊ ಸಾಧ್ಯ ಆದಷ್ಟು ನಿಮಗೆ ಗೊತ್ತಿದೆ ಯಾರನ್ನ ನಿಮ್ಮ ಹತ್ರ ಇಟ್ಕೊಳ್ಬೇಕು, ಯಾರನ್ನ ಡಿಸ್ಟೆನ್ಸ್ ಅಲ್ಲಿ ಇಡಬೇಕು ಅನ್ನೋದು. ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಹೆಚ್ಚು ಕನೆಕ್ಷನ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಕನೆಕ್ಟ್ ಅಲ್ಲಿ ಇಟ್ಕೊಳ್ಳಿ, ಹೆಚ್ಚು ಒಂದು ಧ್ಯಾನಾಸಕ್ತರಾಗಿ ಇರಿ, ಮೆಡಿಟೇಷನ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೊಂದು ಗೈಡಿಂಗ್ ಲೈಟ್ ಕೂಡ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ನಿಮ್ಗೆ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಬೆಳಕಿನ ಮಾರ್ಗದರ್ಶನ ಕೂಡ ನಿಮ್ಗೆ ಸಿಗುತ್ತೆ. ನಿಮ್ಮ ಇನ್ನರ್ ಸ್ಟ್ರೆಂತ್ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಕನಸಿನಲ್ಲಿ ಶಿವಪ್ಪನ ದರ್ಶನ ಕೂಡ ಆಗುವಂಥದ್ದು, ಅಥವಾ ಶಿವಪ್ಪನ ಜಪ ಅಥವಾ ಸಮಥಿಂಗ್ ಏನೋ ಮಾಡ್ತೀರಾ ಮೆಡಿಟೇಷನ್ ವಿಚಾರವಾಗಿ ಅನ್ನುವಂಥದ್ದು ಇದೆ. ಪರ್ಸನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಈವೆಂಟ್ ಕೂಡ ನಡೆಯೋದ್ರಲ್ಲಿ ಇದೆ. ಸೊ ಸಮಥಿಂಗ್ ಏನೋ ಸಿಂಗಲ್ ಆಗಿ ಆ ಅದನ್ನ ಮಾಡ್ಬೇಕಾಗತ್ತೆ ನೀವು ಅನ್ನುವಂಥದ್ದು ಕೂಡ ಇದೆ. ಭಕ್ತಿ ಮಾರ್ಗದಲ್ಲಿ ಇರಿ ಅನ್ನುವಂಥದ್ದು ಇದೆ. ಏನೋ ಒಂದು ಜರ್ನಿ ಶುರು ಆಗೋದ್ರಲ್ಲಿ ಇದೆ. ಸೊ ನೀವೊಬ್ಬರೇ ಮಾಡಬೇಕಾಗಿರುವಂಥ ಕೆಲಸ ಏನೋ ಬರೋದ್ರಲ್ಲಿ ಇದೆ. ಸೊ ಅದನ್ನ ಮಾಡ್ಕೊಂಡು ಹೋಗಿ, ಅದರಲ್ಲಿ ನಿಮ್ಗೆ ಹೆಚ್ಚು ರಕ್ಷೆ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ದಿನಾಗ್ಲೂ ಹನುಮಾನ್ ಚಾಲೀಸ ಪಠಣೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಅಸಾಧ್ಯ, ಇದು ಮಾಡಕ್ ಆಗೋದೇ ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ನಿಮ್ಗೆ ಅನ್ನಿಸ್ಬಹುದು. ಬಟ್ ಖಂಡಿತವಾಗ್ಲೂ ನಿಮ್ ಕೈಲಿ ಆಗತ್ತೆ, ಅದನ್ನ ನೀವು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬೇಡಿ ಯಾರ ಮೇಲೂನು. ಸೊ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ಯಾರ್ಯಾರು ಎಲ್ಲೆಲ್ಲಿ ಯಾವಾಗ ನಮ್ಮನ್ನ ಭೇಟಿ ಆಗ್ತಾರೆ, ಅವರ ಉದ್ದೇಶಗಳು ಏನಿರುತ್ತೆ, ಅವರ ಉದ್ದೇಶಗಳು ಈಡೇರಿದ ಮೇಲೆ ನಮ್ಮನ್ನ ಹೇಗೆ ಒಂದು ಕಾಲಿನ ಕಸವಾಗಿ ನೋಡ್ತಾರೆ, ಇದೆಲ್ಲ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ. ಮತ್ತೆ ಮತ್ತೆ ಅಂಥ ತಪ್ಪನ್ನೇ ಮಾಡಬೇಡಿ. ಸೊ ಸಾಧ್ಯ ಆದಷ್ಟು ಅದನ್ನ ಹೋಗ್ಲಿಕ್ಕೆ ಬಿಡಿ, ಅಂತ ಜನಗಳನ್ನೆಲ್ಲ ಹೋಗ್ಲಿಕ್ಕೆ ಬಿಟ್ಬಿಡಿ ಅನ್ನುವಂಥದ್ದು ಇದೆ. ಮತ್ತೆ ಹಳೆ ಬಟ್ಟೆಗಳನ್ನು ಕೂಡ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಹಾಗೆ ಕೂಡಿಟ್ಕೊಂಡು ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ಇಟ್ಕೊಳ್ಬೇಡಿ, ಅಲ್ಲಲ್ಲೇ ಕ್ಲಿಯರ್ ಮಾಡ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಏನೇ ಬಂದರೂ ಅಕ್ಸೆಪ್ಟ್ ಮೂಡಲ್ಲಿ ಇರಿ ಅನ್ನುವಂಥದ್ದು ಇದೆ. ಸೊ ಸ್ಟ್ರಾಂಗ್ ಆಗಿ ಇರಿ, ಒಳ್ಳೆ ಸ್ಟ್ರಾಟರ್ಜಿನ ಮಾಡ್ಕೊಳ್ಳಿ. ಒಂದು ಡಿಫ್ರೆಂಟ್ ಸಿಚುವೇಶನ್ ನಿಮ್ಮ ಮುಂದೆ ಬರ್ತಾ ಇದೆ, ಅದನ್ನ ಉಪಾಯದಿಂದ ನೀವು ಅದನ್ನ ಗೆಲ್ಲಿಕ್ಕೆ ಸಾಧ್ಯ ಇದೆ. ಸೊ ಉಪಾಯದಿಂದ ಯೋಚನೆ ಮಾಡಿ ಆ ಸಿಚುವೇಶನ್ ನ ಫೇಸ್ ಮಾಡಿ ಅನ್ನುವಂಥದ್ದು ಇದೆ. ಏನೋ ಒಂದು ಪರಿಸ್ಥಿತಿ ಅಸಾಧಾರಣ, ಇದು ನನ್ನ ಕೈಲಿ ಆಗಲ್ಲ ಅಂತ ಅನ್ಸ್ಬೋದು, ಬಟ್ ತುಂಬಾ ಸಿಂಪಲ್ ಆಗಿ ಅದನ್ನ ಸಾಲ್ವ್ ಮಾಡ್ಕೊಂಡು ನೀವು ಮುಂದುವರಿಯೋದಕ್ಕೆ ಆಗತ್ತೆ. ಅಂಥದ್ದೇ ಒಂದು ರೀತಿಲಿ ಸಾಲ್ವ್ ಮಾಡ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಏನ್ ಸರಿ ಅನ್ಸುತ್ತೋ, ಯಾವುದು ಸತ್ಯ ಅನ್ಸುತ್ತೋ, ಯಾವುದು ಸನ್ಮಾರ್ಗ ಅಂತ ಅನ್ಸುತ್ತೋ, ಸರಿಯಾದ ದಾರಿ ಅನ್ಸುತ್ತೋ ಆ ದಾರಿಲಿ ನಡೀರಿ ಅನ್ನುವಂಥದ್ದು ಇದೆ. ಈವನ್ ಅದು ದುಷ್ಟರ ವಿರುದ್ಧ ನಿಲ್ಲೋದಾಗ್ಲಿ ಅಥವಾ ದುಷ್ಟ ಶಕ್ತಿಗಳನ್ನ ನಾಶ ಮಾಡೋದಾಗಿರ್ಲಿ, ಇದಾಗಿದ್ರು ಕೂಡ ನೀವು ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಅನ್ಯಾಯದ ವಿರುದ್ಧ ಕೂಡ ನೀವು ನಿಂತ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಗೇನ್ ಟ್ರೂ ನಾಲೆಜ್ ಅಂತ ನಿಜವಾದ ಜ್ಞಾನ ಸಂಪತ್ತನ್ನ ಪಡ್ಕೊಳ್ಳಿ, ನಿಜವಾದ ಜ್ಞಾನನ
ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಂಬಿಕೆ ಭರವಸೆಯೊಂದಿಗೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಸೊ ಮೊದಲನೇದು, ಎರಡನೇದು, ಮೂರನೇದು. ಸೊ ಮೂರು ಬೇಕಾದ್ರೆ ಆಯ್ಕೆ ಮಾಡಿ. ಸೊ ನಿಮ್ಮನ್ನ ನೀವು ಲಿಮಿಟಲ್ಲಿ ಇಟ್ಕೊಳ್ಬೇಡಿ. ನೀವು ಒಂದ್ ರೀತಿ ಅನ್ಲಿಮಿಟೆಡ್ ಅಡಿಷನ್ಸ್ ಇದ್ದಂಗೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಮುಂದುವರಿರಿ, ಕಮಿಟ್ಮೆಂಟ್ಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ಅನ್ನುವಂಥದ್ದು ಇದೆ. ಇದ್ರ ಜೊತೆ ಮೆಂಟಲ್ ಕ್ಲಾರಿಟಿನ ತಗೊಂಡು ನಿಮ್ಗೆ ಏನು ಸರಿ ಅನ್ಸುತ್ತೋ, ಯಾವುದು ಸತ್ಯ ಅನ್ಸುತ್ತೋ ಆ ದಾರಿಲಿ ನಡೀರಿ. ಡಿವೈನ್ ಗೈಡೆನ್ಸ್ ಇಲ್ದಿರ ಯಾವುದೇ ಒಂದು ನಿರ್ಧಾರನು ನೀವು ತಗೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರ, ನಂಬಿಕೆ ಭರವಸೆ ಎರಡೂ ಇರಲಿ. ಸೊ ಖಂಡಿತವಾಗ್ಲು ಎಂಥದ್ದೇ ಕಷ್ಟ ಇದ್ರೂ ಕೂಡ ಸುಲಭವಾಗಿ ಪಾರ್ ಮಾಡ್ತೀರಾ. ಬೆಟ್ಟದಂತಹ ಕಷ್ಟ ಇದ್ರೂ ಕೂಡ ಹುಲ್ಲು ಕಡ್ಡಿಯ ಹಾಗೆ ಆ ಸಮಸ್ಯೆನ ಬಗೆಹರಿಸ್ಕೊಳ್ತೀರಾ. ಧೈರ್ಯವಾಗಿ ಸಮಸ್ಯೆನ ಎದುರಿಸಿ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಹನುಮಂತ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ದ್ರೋಣಗಿರಿ ಅಥವಾ ಹನುಮಗಿರಿಗೆ ಹೋಗ್ಬಿಟ್ಟು ಬನ್ನಿ. ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಆಂಜನೇಯನ ದೇವಸ್ಥಾನದಲ್ಲಿ ಒಂದಷ್ಟು ಸಿಹಿನ ಅಥವಾ ಎಳ್ಳಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ದಾನ ಮಾಡಿ. ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಮಂಗಳವಾರದೊತ್ತು ಬಿಡ್ದಿರ ಆಂಜನೇಯನ ಪ್ರಾರ್ಥನೆ ಮಾಡಿ. ಇದರಿಂದನೂ ಒಳ್ಳೇದಾಗತ್ತೆ. ಭೂಮಿ ವಿಚಾರಕ್ಕೆ ತೊಂದರೆ ಇದೆ, ಹಾಗಾಗಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ನೀವು ಎಷ್ಟು ಬುದ್ಧಿವಂತರು ಅನ್ನೋದು ನಿಮಗೆ ಗೊತ್ತಿಲ್ಲ. ಸೊ ನಿಮ್ಮ ಬುದ್ಧಿವಂತಿಕೆಯನ್ನ ನಿಮ್ಗೆ ಗೊತ್ತು ಮಾಡೋದಕ್ಕೆ ಅನೇಕ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ಸರಿಯಾದ ರೀತಿಲಿ ನೀವು ನಿರ್ವಹಣೆ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ನೀವು ನಿಮ್ಮ ಪವರ್ನ ಎಲ್ಲೂ ಬಿಟ್ಕೊಡ್ಬೇಡಿ. ನಿಮ್ಮ ಭಯಕ್ಕೋಸ್ಕರ ನಿಮ್ಮ ಶಕ್ತಿನ ಕಳ್ಕೊಳ್ಬೇಡಿ. ಎಂಥದ್ದೇ ಭಯದ ಪರಿಸ್ಥಿತಿ ಬಂದ್ರೂ ಕೂಡ ಧೈರ್ಯವಾಗಿ ಅದನ್ನೆಲ್ಲ ಎದುರಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಗಮನನ ಕೊಡಿ. ನಿಮ್ಮ ಭಯದ ವಿರುದ್ಧ ಒಂದಷ್ಟು ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳಿ, ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಫಸ್ಟು ನಿಮ್ಗೆ ಯಾವ ವಿಚಾರಕ್ಕೆ ಭಯ ಆಗ್ತಾ ಇದೆ, ಯಾವ ವಿಚಾರಕ್ಕೆ ನಿಮ್ಗೆ ತೊಂದರೆ ಆಗ್ತಾ ಇದೆ, ಇದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ಪ್ಲಾನ್ ಅನ್ನ ಸರಿಯಾದ ರೀತಿಲಿ ಮಾಡಿ. ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಬಿಫೋರ್ ಆಕ್ಟ್ ಸ್ವಲ್ಪ ಸರಿಯಾದ ರೀತಿಲಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಸರ್ವ್ ವಿತ್ ಹಾರ್ಟ್ ಅಂತ ಇದೆ. ಸೊ ಮನಸ್ಫೂರ್ತಿಯಾಗಿ ಸೇವೆ ಮಾಡಿ ಅಥವಾ ಮನಸ್ಫೂರ್ತಿಯಾಗಿ ಸಹಾಯನ ಮಾಡಿ, ಅಥವಾ ಏನಾದ್ರೂ ಮಾಡೋದಿದ್ರೆ ಮನಸ್ಫೂರ್ತಿಯಾಗಿ ಮಾಡಿ ಅನ್ನುವಂಥದ್ದು ಇದೆ. ಏನೋ ಒಂದು ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ, ನಾನು ಸಹಾಯ ಮಾಡಿದ್ರೆ ಅವ್ರು ನಂಗೇನು ಕೊಡ್ತಾರೆ, ಇವ್ರು ಮಾಡಿದ್ರೆ ನಂಗೇನು ಕೊಡ್ತಾರೆ ಅಂತ ನೀವು ಯೋಚನೆ ಮಾಡಬೇಡಿ. ಭಗವಂತನ ಸೇವೆ ಮಾಡ್ತಿದ್ದೀನಿ, ಭಗವಂತನ ಕಾರ್ಯ ಮಾಡ್ತಿದ್ದೀನಿ ಅಂತ ಜನರಿಗೆ ಒಳ್ಳೇದ್ ಮಾಡೋದು ಅಥವಾ ನಿಮ್ಗೆ ನೀವು ಒಳ್ಳೇದ್ ಮಾಡ್ಕೊಳ್ಳೋದು, ಏನೋ ಒಂದು ನಿಮ್ಮ ಕರ್ತವ್ಯನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗಿ, ನಿಸ್ವಾರ್ಥವಾಗಿ ಮಾಡಿ. ಇದರಿಂದ ಸಾಕಷ್ಟು ಏಳಿಗೆನ ನೋಡ್ತೀರಾ. ಪರ್ಸನಲ್ ಗೇನ್ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಮಂಗಗಳಿಗೆ ಆಹಾರನ ಕೊಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಓಂ ಹಂ ಹನುಮತೆ ನಮಃ ಅಂತ ಪ್ರಾರ್ಥನೆ ಮಾಡಿ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹಾರೈಸ್ತಾ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್ ಅಂತ ಹೇಳ್ತಾ, ಜೊತೆಗೆ ಹರೇ ರಾಮ ಹರೇ ಕೃಷ್ಣ ಮಂತ್ರನ ಜಪ ಮಾಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಜೊತೆಗೆ ಜೈ ಶ್ರೀರಾಮ್ ಅಂತ ಕೂಡ ಹೇಳ್ಕೊಳ್ಳಿ. ಟೇಕ್ ಕೇರ್, ಬಾಯ್, ನಮಸ್ತೆ.